ಲೋಕಿ ಮತ್ತೆ ಥಾರ್ ನಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿಯಾಗಿದ್ದಾರೆ? ಮತ್ತೆ ಲೋಕಿ ಸೀಸನ್ 2 ನ ನಂತರ ಥಾರ್ ನ ಹ್ಯಾಮರ್ ನ ಎತ್ತುವಷ್ಟು ಯೋಗ್ಯನಾಗಿದ್ದಾನ? ನೋಡಿ, ಥಾರ್ ಬಂದು ಒಂದು ಪ್ಲಾನೆಟ್ ಅನ್ನೇ ಡಿಸ್ಟ್ರಾಯ್ ಮಾಡೋ ಶಕ್ತಿ ಹೊಂದಿರುವ ಪವರ್ ಸ್ಟೋನ್ ನ ಅಟ್ಯಾಕ್ ನ ಸರ್ವೈವ್ ಆಗಿದ್ದ. ಮತ್ತೆ ಲೋಕಿ ಪ್ರತಿಯೊಂದು ಟೈಮ್ ಸ್ಲಿಪ್ಪಿಂಗ್ ಮತ್ತೆ ಟೆಂಪರಲ್ ಲೂಮ್ ಎಕ್ಸ್ಟ್ರಾಕ್ಷನ್ ಸಮಯದಲ್ಲಿ ತನ್ನ ದೇಹವನ್ನ ಕೌಂಟ್ಲೆಸ್ ಪೀಸಸ್ ನಲ್ಲಿ ಸ್ಪ್ಲಿಟ್ ಮಾಡ್ಕೊಂಡು ವಾಪಸ್ ಆಗಿ ರೀಅಸೆಂಬಲ್ ಮಾಡ್ಕೊಳ್ಳುವ ಒಂದು ಎಕ್ಸ್ಟ್ರೀಮ್ ಮತ್ತೆ ಅನ್ಇಮ್ಯಾಜಿನೇಬಲ್ ನೋವನ್ನ ತಡ್ಕೊಂಡಿದ್ದ. ಮತ್ತೆ ಥಾರ್ ಬಂದು 6 ಇನ್ಫಿನಿಟಿ ಸ್ಟೋನ್ ಇರುವಂತ ಥೈನಾಸ್ ನ ಕೆಳಗ್ ಕೂರಿಸ್ಬಿಟ್ಟಿದ್ದ. ಹಾಗೆ ಲೋಕಿ ಅವೇ ಇನ್ಫಿನಿಟಿ ಸ್ಟೋನ್ ಗಳನ್ನ ಪೇಪರ್ ವೇಟ್ ಗೆ ಯೂಸ್ ಮಾಡೋ ಹ್ಯೂರಿಮೆನ್ಸ್ ನ ಮೈಂಡ್ ಗೇಮ್ ನಲ್ಲಿ ಅವನನ್ನೇ ಸೋಲಿಸ್ಬಿಟ್ಟಿದ್ದ. ಎಲ್ಲಿ ಥಾರ್ ಒಂದು ನ್ಯೂಟ್ರಾನ್ ಸ್ಟಾರ್ ನ ಪೂರ್ತಿ ಪವರ್ ಮತ್ತೆ ರೇಡಿಯೇಷನ್ ನ ತನ್ನ ದೇಹದ ಮೇಲೆ ತಗೊಂಡ್ಮೇಲೆ ಅನ್ಕಾನ್ಸಿಯಸ್ ಆಗಿದ್ದ. ಆದ್ರೆ ಲೋಕಿ ಬಂದು ವಿಸ್ಫೋಟವಾಗುತ್ತಿರುವ ಟೆಂಪರಲ್ ಲೂಮ್ ನ ಪೂರ್ತಿ ರೇಡಿಯೇಷನ್ ನ ಟಾಲರೇಟ್ ಮಾಡ್ತಾ ಎದೆಯುಬ್ಬಿಸಿ ನಡೀತಿದ್ದ. ಮತ್ತೆ ಓಡನ್ ಸರಿಯಾಗಿ ಹೇಳಿದ್ದ, ನೀವಿಬ್ರು ರಾಜರಾಗೋಕೆ ಹುಟ್ಟಿದೀರಾ. ಆದ್ರೆ ಇದ್ರಲ್ಲಿ ಡಿಫ್ರೆಂಟ್ ಬಂದು ಥಾರ್ ಆಸ್ಗಾರ್ಡ್ ಗೆ ಮತ್ತೆ ಲೋಕಿ ಇಡೀ ಮಲ್ಟಿವರ್ಸ್ ಗೆ. ಮತ್ತೆ ಥಾರ್ ನ ಹ್ಯಾಮರ್ ಎತ್ತೋ ಮ್ಯಾಟರ್ ಬಂದ್ರೆ ನೋಡಿ, ಸ್ಟಾರ್ಟಿಂಗ್ ನಲ್ಲಿ ಲೋಕಿ ಅದನ್ನ ಎತ್ತೋಷ್ಟು ಯೋಗ್ಯನಾಗಿರ್ಲಿಲ್ಲ. ಆದ್ರೆ ಇವಾಗ ರಿಯಾಲಿಟಿ ಏನಂದ್ರೆ ಲೋಕಿ ಅದನ್ನ ಎತ್ತೋಕೆ ಹ್ಯಾಮರೇ ಅಷ್ಟೇ ಯೋಗ್ಯವಾಗಿಲ್ಲ.